ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಬಂದ್ಬಿಟ್ಟು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಹಬ್ಬದ ದಿನ ನಾನು ಏನೇನು ಮಾಡಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಅಂತ ತೋರಿಸ್ತೀನಿ ನೋಡಿ. ಆ್ಯಂಡ್ ಈ ಥರ ಮೆಹಂದಿನ ನಾನು ಹಬ್ಬ ಎಲ್ಲ ಬಂದಾಗ ಹಾಕ್ಕೋಬೇಕು ಅಂತ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮೆಹಂದಿನ ನಾನೇ ಹಾಕ್ಕೊತೀನಿ. ಆ್ಯಂಡ್ ಹಾಗೆಯೇ ಹಬ್ಬ ಮಾಡಬೇಕಂತೇಳಿ ಆಚೆ ಎಲ್ಲ ಹೋಗಿ ರಂಗೋಲಿ ಎಲ್ಲ ಹಾಕಬೇಕು, ಕಲರ್ ಹಾಕಬೇಕು. ಅದಕ್ಕೆ ಅಂತೇಳಿ ಆಚೆ ಹೋಗಿ ಗಿಡಕ್ಕೆಲ್ಲ ನೀರು ಹಾಕಿ, ನಮ್ಮಮ್ಮ ಗಿಡ ಅಂದರೆ ತುಂಬ ಇಷ್ಟ, ಅದಕ್ಕೆ ಈ ಥರ ಚಿಕ್ಕ ಚಿಕ್ಕ ಬಾಟಲೆಲ್ಲ ಗಿಡ ಹಾಕಿದ್ರು. ಸೊ ಅದಕ್ಕೆಲ್ಲ ನೀರು ಹಾಕಿ ಆಚೆ ರಂಗೋಲಿ ಬಿಡಬೇಕಿತ್ತು, ಕಲರ್ ಹಾಕಿ ಅದಕ್ಕೆಲ್ಲ ರಂಗೋಲಿ ಬಿಟ್ಟು ಹೊಸ್ಲ ಹತ್ರ ಎಲ್ಲ ರಂಗೋಲಿ ಬಿಟ್ಟಿದ್ದೆ. ಆ್ಯಂಡ್ ಅದರದ್ದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ. ಸೊ ಇದು ನಾನು ಆಚೆ ಬಿಟ್ಟಿದ್ದದ್ದು. ಇನ್ನು ಒಂದು ಕಲರ್ ಹಾಕಿರೋದು ಒಳಗಡೆ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇದು ಒಳಗಡೆ ವರಾಂಡ ಹತ್ರ ಹಾಕಿರೋದು. ನಾನಿಲ್ಲಿ ಆಚೆ ಮಾಡ್ತಿರ್ಬೇಕಾದ್ರೆ ನಮ್ಮಮ್ಮ ಒಳಗಡೆ ಅವರು ಪ್ರಿಪ್ರೇಷನ್ ಮಾಡ್ಕೊತಿದ್ರು. ಈ ಗೌರಿ ಗಣೇಶ ಹಬ್ಬಕ್ಕೆ ನಾವು ಹುತ್ತಕ್ಕೆ ಹಾಲು ಎರಿತೀರಿ, ಅಂದರೆ ಹುತ್ತಕ್ಕೆ ತನಿ ಎರಿತಾರೆ ಅಂತಾರಲ್ಲ, ಅದು ನಮ್ಮಮ್ಮ ಮಾಡ್ಕೊಂಡ್ಬರ್ತಿದ್ರು ಅವಾಗಿಂದನು. ನಾವು ಈ ನಾಗಪಂಚಮಿ ದಿವಸ ನಾವು ಮಾಡಲ್ಲ. ಈ ಗೌರಿ ಗಣೇಶ ಹಬ್ಬದ ದಿವಸ ಮಾಡ್ತೀರಿ, ಅಂದರೆ ಗಣೇಶ ಹಬ್ಬದ ದಿವಸ ಹೋಗಿ ಹುತ್ತಕ್ಕೆ ನಾವು ತನಿ ಎರಿಯೋದು. ಸೊ ಅದಕ್ಕೆ ನಮ್ಮಮ್ಮ ಪ್ರಿಪೇರ್ ಮಾಡ್ಕೊತಿದ್ರು. ನಮ್ಮ ಅಜ್ಜಿ ಅದಕ್ಕೆ ಹೆಲ್ಪ್ ಮಾಡ್ತಿದ್ರು. ನಮ್ಮ ಅಜ್ಜಿಗೆ ನಾವು ಮಾಡಬೇಡಿ, ನಾವು ಮಾಡ್ಕೊತೀರಿ ಅಂತ ಹೇಳಿದ್ರು ಅವ್ರು ಬಂದು ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ, ಹೆಲ್ಪ್ ಮಾಡ್ತಾನೆ ಇರ್ತಾರೆ, ಬೇಡ ಅಂದರೆ ಕೇಳಲ್ಲ. ಸೊ ನಮ್ಮಮ್ಮಗೆ ಅವ್ರು ಬಂದು ಹೆಲ್ಪ್ ಮಾಡ್ತಿದ್ರು. ಸೊ ಈಗ ನಾನು ಹೋಗಿ ವೀಡಿಯೋ ಮಾಡ್ಕೊತೀನಿ. ಇದಕ್ಕೆ ನಮ್ಮಮ್ಮ ಬೈತಿದ್ರು, ಟೈಮ್ ಆಗೈತೆ ವೀಡಿಯೋಗಳ ಮಾಡ್ತೀಯ ಹೋಗು ಅಂತರು. ಅದಕ್ಕೆ ಸೈಡ್ ಗ್ಯಾಪಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಝೂಮ್ ಮಾಡಿಕೊಂಡು. ಅವರಲ್ಲಿ ಪ್ರಿಪೇರ್ ಮಾಡ್ಕೊತಾಯಿದ್ರು, ನಾನು ಮಿಕ್ಕಿದ ಕೆಲಸ ನಾನು ಮಾಡ್ತಾಯಿದ್ದೆ. ಹಾಗೆ ರೆಡಿ ಆಗಿಬಿಟ್ಟು ಬರೋಣ, ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಿತ್ತಲ್ಲ, ಸೊ ಲೇಟ್ ಆಗಿಬಿಡುತ್ತೆ, ಬೇಗನೆ ಹೋಗ್ಬೇಕು. ಆ್ಯಂಡ್ ನಮ್ಮಮ್ಮ ಅಲ್ಲಿವರೆಗೂ ಏನೂ ತಿನ್ನಲ್ಲ, ಹಸ್ಕೊಂಡಿರ್ತಾರೆ. ಅದನ್ನು ಮಾಡಿ ಬಂದಮೇಲೆ ಅವರು ನಾಷ್ಟ ಆಗಲಿ ಊಟ ಆಗಲಿ ಮಾಡೋದು. ಅಲ್ಲಿವರೆಗೂ ಏನೂ ತಿನ್ನಲ್ಲ ಅವರು ಹಾಗೆ ಮಾಡ್ಕೊಬೋದಿದ್ದಾರಂತೆ. ಹೀಗೆ ಬನ್ನಿ ರೆಡಿ ಆಗಿಬಿಟ್ಟು ಬರೋಣ. ಅಷ್ಟರಲ್ಲಿ ನಮ್ಮಮ್ಮ ಎಲ್ಲ ಪ್ರಿಪೇರ್ ಮಾಡ್ತಾಯಿರ್ತಾರೆ. ಈಗ ಡಿಸ್ಟರ್ಬ್ ಮಾಡೋಣ, ನಾನು ಬಯಸ್ಕೊಬೇಕಾಗುತ್ತೆ. ಸೊ ರೆಡಿ ಆಗಿಬಿಟ್ಟು ಸಿಗ್ತೀನಿ ನಾನು. ರೆಡಿಯಾಗಿ ಬಂದಾಗ ಅವರು ನಾಷ್ಟಾಗೆ ರೆಡಿ ಮಾಡಿದರು, ಇಡ್ಲಿ ಮಾಡಿದರು. ಆ್ಯಂಡ್ ಕಡುಬು ಮಾಡ್ತಾರಲ್ವ, ನಾವು ಕಡುಬು ಮಾಡಲ್ಲ, ನಾವು ಮನೇಲಿ ಯಾರು ಕಡುಬು ಮಾಡಿದ್ರೆ ತಿನ್ನಲ್ಲ ಅಂತ ನಮ್ಮಮ್ಮ ಇಡ್ಲಿ ಮಾಡ್ತಾರೆ. ಇಡ್ಲಿಗೆ ಅಲ್ಲಿ ಒಂದು ಬೆಲ್ಲದ ಚೂರೇನೋ ಹಾಕಿ ಅದನ್ನು ಒಂದು ಸ್ವೀಟ್ ಇಡ್ಲಿ, ಇನ್ನೊಂದು ನಾರ್ಮಲ್ ಇಡ್ಲಿ ಥರ ಮಾಡ್ತಾರೆ. ಸೊ ಇಲ್ಲಿದೆ ನೋಡಿ, ಅದು ಸ್ವೀಟ್ ಇಡ್ಲಿ, ಬೆಲ್ಲ ಹಾಕಿರೋದು ಅದು ಸ್ವೀಟ್ ಇಡ್ಲಿ, ಇದು ನಾರ್ಮಲ್ ಇಡ್ಲಿ, ಇದು ಖಾರ ಚಟ್ನಿ, ಅದು ಸ್ವೀಟ್ ಚಟ್ನಿ. ಇದು ಈ ಥರ ಆಗಿರುತ್ತೆ ನಮ್ಮ ನಾಷ್ಟ. ಆ್ಯಂಡ್ ಪೂಜೆ ಎಲ್ಲ ರೆಡಿಯಾಗಿತ್ತು, ಪೂಜೆ ಮಾಡಬೇಕು ಅಂತ ಅಮ್ಮ ರೆಡಿ ಮಾಡಿದ್ರು. ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ನಾವು ಗಣೇಶನ ಕುಣಿಸಲ್ಲ, ನಾವು ಮಣ್ಣಿನ ಗಣೇಶನ ಕುಣಿಸ್ತಾರಲ್ಲ ಅದನ್ನ ನಾವು ಕುಣಿಸಲ್ಲ, ನಾವು ಸಿಂಪಲ್ಲಾಗಿ ಮಾಡ್ತೀವಿ, ಅದನ್ನು ಕುಣಿಸ್ಬಾರ್ದು ಅಂತಾರೆ. ಸೊ ಅದಕ್ಕೆ ನಾನು ಚಿಕ್ಕದಾಗಿರೋ ಪುಟ್ಟದಾಗಿರೋ ಗಣೇಶನ, ಬೆಳ್ಳಿ ಗಣೇಶನ ಈ ಥರ ಇಟ್ಟು ಡೆಕೋರೇಷನ್ ಮಾಡಿ ಹೂವಿಂದ ಅಲಂಕಾರ ಮಾಡೋದು ಇಷ್ಟ. ಸೊ ಅದನ್ನು ಮಾಡಿ ಆಮೇಲೆ ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ತನಿ ಎಲ್ಲ ಎದ್ಬಿಟ್ಟು ಮನೆಗೆ ವಾಪಸ್ ಬಂದ್ವಿ. ಸೊ ಅದರ ಪ್ರಸಾದಕ್ಕೆ ನಮ್ಮಮ್ಮ ಎಳ್ಳುಂಡೆ ಮತ್ತು ಅಕ್ಕಿ ಉಂಡೆದು ಮಾಡಿದರು. ಎಲ್ಲರೂ ಅದನ್ನು ತೊಗೊಂಡು ಊಟಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಸೊ ಹಬ್ಬದ ಊಟ ಇದೆಲ್ಲ ಮಾಡಿದರು ನಮ್ಮಮ್ಮ, ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಒಬ್ಬಟ್ಟು ಮಾಡಿದರು, ಬೇಳೆ ಒಬ್ಬಟ್ಟು ಮಾಡ್ತಾರೆ. ಇದಾಗಿತ್ತು ಹಬ್ಬದ ವ್ಲಾಗ್. ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.